1,90,000 ಮಾಡ್ಬಿಡಿ ಸರ್. 1,90,000 ಕ್ವಿಡ್ ಸಿಗ್ತೈತೆ ನಿಮ್ಗೆ. ಬರೀ 1,90,000 ಕ್ವಿಡ್ ಸರ್. 2 ಲಕ್ಷಕ್ಕೆ ಫೈನಲ್. ಟೂ ವೀಲರೇ ಬರಲ್ಲ ಆ ಪ್ರೈಸ್ ಅಲ್ಲಿ ನಿಮ್ಗೆ 4 ವೀಲರ್ ಕೊಡ್ತಿದ್ದಾರೆ. 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಫ್ಯಾನ್ಸಿ ನಂಬರ್ ತುಂಬಾ ಜನ ಬಂದ್ಬಿಡಿ ಸರ್. ಫೈನಲ್ 3,75,000 ಫೈನಲ್ ಮಾಡ್ಬಿಡಿ ಸರ್. ಉಂಡೆ ವರ್ಣ ಬರೀ 3,75,000 ಫ್ಯೂಡಿಕ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಎಲ್ಲ 3,70,000 ಕೊಟ್ಬಿಡಿ ಸರ್. ಡೀಸೆಲ್ ವೆಹಿಕಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದೊಂದು ಶಿಫ್ಟ್ ರೇಟ್ ಅಲ್ಲಿ ಕೊಟ್ಬಿಡೋಣ ಸರ್. ಓಕೆ. ಈ ಗಾಡಿ 3,15,000 ರೂಪಾಯಿ ಕೊಟ್ಬಿಡೋಣ. ಬರೀ 3,15,000 ನಿಮ್ಗೆ ಡಸ್ಟರ್ ಫೈನಲ್ ಡಸ್ಟರ್ ಕೊಟ್ಬಿಡೋಣ. ಡಸ್ಟರ್ ಪೆಟ್ರೋಲ್ ಇದು ರನ್ನಿಂಗ್ ಚೆನ್ನಾಗಿದೆ. AC ಪೋಸ್ಟರ್ 400 ಇದೆ. ಇದು ಬಂದ್ರೆ ಫೈನಲ್ ಫಂಡ್ 1,65,000 ಫೈನಲ್. ಫೈನಲ್ ಹೌದು ಸರ್. ಟಾಪ್ ಫಂಡ್ ಇನ್ನೊಂದು ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ, ಏನು ಮಾಡಿಸಿಲ್ಲ. ಇದು ಬಂದ್ಬಿಟ್ಟು ಇದು 2,85,000 ಮಾಡ್ಬಿಡಿ ಸರ್. ಇದು ಫೈನಲ್. ಹೌದು ಸರ್. ಪೆಟ್ರೋಲ್ ಸಿಂಗಲ್ ಓನರ್. ಇದು AC ಇದೆ, ಪೋಸ್ಟರ್ ಇದೆ, 400 ಇದೆ, ಮ್ಯಾಗ್ ವೀಲ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಸರ್ ಪೆಟ್ರೋಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಫೈನಲ್ 3 ಲಕ್ಷ ಫೈನಲ್ ಮಾಡ್ಬಿಡಿ ಸರ್. 3 ಲಕ್ಷಕ್ಕೆ ಫೈನಲ್. ಇದು ಸಿಂಗಲ್ ಓನರ್. AC ಇದೆ, ಪೋಸ್ಟರಿಂಗ್ 400 ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಫೈನಲ್ 1,88,000 ಫೈನಲ್ ಮಾಡ್ಬಿಡಿ ಸರ್. 1,88,000 ಫೈನಲ್. ಇದು 2011 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಆಸ್ಟಾ ಟಾಪ್ ಅಂಡ್ ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. 1 ಟೈಮ್ ಸರ್ವಿಸ್ ಮಾಡ್ಕೋಬೇಕು. ಫೈನಲ್ ಟು ಫೈನಲ್ 3 ಲಕ್ಷಕ್ಕೆ ಮಾಡ್ಬಿಡಿ ಸರ್. ಫೈನಲ್. ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ, ಏನ್ ಮಾಡಂಗಿಲ್ಲ. ಫೈನಲ್ 3,10,000 ಬಂದ್ಬಿಡಿ ಸರ್. ಸರ್ ಇದು ಕೂಡ 3,10,000 ಫೈನಲ್. i10 ಗ್ರ್ಯಾಂಡ್ 15 ಮಾಡಲು ಸ್ಪೋರ್ಟ್ಸ್ ಸರ್. ಇದು 54,000 ಓಡಿದೆ. ಸಿಂಗಲ್ ಅನ್ನೋದು ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ 400 ತುಂಬಾ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4 ಲಕ್ಷ ಬಂಡೆ ಫುಟ್ಬಿಡೋಣ ಸರ್. ಫೈನಲ್ ಸರ್ 2,35,000 ಮಾಡ್ಬಿಡಿ ಸರ್. ಇದು 2,35,000 ಫೈನಲ್. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. 2,35,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ. 4715 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ವೆಹಿಕಲ್ ಇದು AC ಪೋಸ್ಟರಿಂಗ್ 400 ಇದೆ, ಡೀಸೆಲ್ ವೆಹಿಕಲ್. ಇದು ಒಳ್ಳೆ ಮೈಲೇಜ್ ಬರುತ್ತೆ. 20-22 ಮೈಲೇಜ್ ಬರುತ್ತೆ ಸರ್. ಹೌದೌದು ಸರ್. ಫೈನಲ್ 1,75,000 ಕೊಟ್ಬಿಡಿ ಸರ್. ಇದು 1,75,000 ಫೈನಲ್. ಒರಿಜಿನಲ್ ಗಾಡಿ ಇದು. ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ 400 ಎಲ್ಲ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,30,000 ಮಾಡ್ಬಿಡಿ ಸರ್. ಫೈನಲ್ 4,30,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 85 PS 2011 ಮಾಡಲು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಫ್ಯಾಮಿಲಿಗೆ 2 ವೀಲರ್ ಬಜೆಟ್ ಗಿಂತ ಕಮ್ಮಿ ಕೊಡೋಣ ಸರ್. ಬರೀ 95,000 ರೂಪಾಯಿ ಕೊಡೋಣ ಸರ್. ಬರೀ 95,000 95,000 ರೂಪಾಯಿ. ನಿಮ್ ಚಾನಲ್ ಕಡೆಯಿಂದ ಬಂದು 90,000 ರೂಪಾಯಿ ಕೊಡೋಣ. 90,000 ಫೈನಲ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಹತ್ರ ಇದೀವಿ. ಈ ಲೊಕೇಶನ್ ಇಂದ ಸಾಕಷ್ಟು ದಿವಸ ಆಯ್ತು ವಿಡಿಯೋ ಮಾಡಿಲ್ಲ. ಅಂಡ್ ಕಂಪ್ಲೀಟ್ ಆಗಿ ಲೋ ಬಡ್ಜೆಟ್ ಅಲ್ಲಿ ಒಳ್ಳೊಳ್ಳೆ ಪ್ರೀಮಿಯಂ ಕಾರ್ಸ್ ಏನಾರು ಹುಡ್ಕಂಗಿದ್ರೆ ದಿ ಬೆಸ್ಟ್ ಆಪ್ಷನ್ ನಿಮ್ಗೆ ಇಲ್ಲೇ ಸಿಗುತ್ತೆ. ಯಾಕಂದ್ರೆ ನಿಮ್ಗೆ ಇಲ್ಲಿ ಕಾರ್ ಸಿಗದೇ ಇಲ್ಲ. ಆಲ್ಮೋಸ್ಟ್ ಬಂದಿರೋ ಕಾರ್ ಎಲ್ಲ ಹಂಗಂಗೆ ಸ್ಟಾಕ್ ಎಲ್ಲ ಕ್ಲೀನ್ ಆಗ್ತಿರುತ್ತೆ. ಅದಕ್ಕೆ ನಾವು 2-3 ಮಂತ್ಸ್ ಆಯ್ತು ಬಂದ್ ವಿಡಿಯೋ ಮಾಡಕ್ಕೆ ಆಗಿಲ್ಲ. ಅಂಡ್ ಇವತ್ತು ಬಂದ್ಬಿಟ್ಟು ನಿಮ್ಗೆ 60 to 70 ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿಲ್ಲ. ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು. ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ಇದ್ದಾರೆ. ಅಂಡ್ ಸರ್ ಎಷ್ಟು ಕಾರ್ಸ್ ಸ್ಟಾಕ್ ಇದೆ? 85 ವೆಹಿಕಲ್ಸ್ ಇದೆ. ಲೋನ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? 2010 ಇಂದ ಶುರು ಆಗುತ್ತೆ ಸರ್. ಶುರು ಆಗುತ್ತೆ. ಓಕೆ. ಅವರು ಪ್ರೊಫೈಲ್ ಎಲ್ಲ ಚೆಕ್ ಮಾಡ್ಬಿಟ್ಟು ಸಿವಿಲ್ ಚೆನ್ನಾಗಿದೆ, ಬೇಗ ಲೋನ್ 90% 90 ವರೆಗೂ ಆಗುತ್ತೆ ಸರ್. ಓಕೆ ಸರ್. ಅಂಡ್ ಇವಾಗ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸಿಯಾಜ್. ಹೇಳಿ ಸರ್. ಸರ್ 2015 ಮಾಡಲು. PDI ಆಪ್ಷನಲ್. AC ಪೋಸ್ಟರಿಂಗ್ 400, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ವಿತ್ ಬಟನ್ ಸ್ಟಾರ್ಟ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಸರ್ ಇವಾಗ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? ಫೈನಲ್ 5,45,000 ಫೈನಲ್ ಮಾಡ್ಬೋದು. ಇದು ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಸರ್. ಟಾಪ್ ಅಂಡ್ ಮಾಡಲು. ಟಾಪ್ ಅಂಡ್ ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾಗ್ ವೀಲ್ಸ್ ಇದೆ, ಎಲ್ಲ ನೋಡ್ಕೊಳ್ಳಿ ಸರ್. ಸೊ ಗಾಡಿ ಮಾತ್ರ ಕ್ಲೀನ್ ಆಗಿದೆ. ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS. ಸರ್ ಇವಾಗ ಈ ಗಾಡಿಗೆ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ. 5,45,000 ಫೈನಲ್ ಮಾಡ್ಬಿಡಿ. ಟಾಪ್ ಎಂಡ್ ZDI ಬಟನ್ ವಿತ್ ಬಟನ್ ಸ್ಟಾರ್ಟ್. ಹೌದು ಸರ್. ಅಂಡ್ ಫೋರ್ಡ್ ಇಕೋಸ್ಪೋರ್ಟ್ ಸರ್ 2014 ಮಾಡಲು, 15 ರಿಜಿಸ್ಟ್ರೇಷನ್, ಡೀಸೆಲ್. ಇದು AC ಪೋಸ್ಟರಿಂಗ್ 400, ಮ್ಯಾಗ್ ವೀಲ್ ಎಲ್ಲ ಇದೆ. ಇದು ಫೈನಲ್ ಟು ಫೈನಲ್ 5 ಲಕ್ಷ ಫಿನಿಶ್ ಮಾಡ್ಬಿಡಿ ಸರ್. ಫೈನಲ್ 5 ಲಕ್ಷಕ್ಕೆ ಫೈನಲ್. ಸೊ ನೋಡ್ತಾ ಇರ್ಬೋದು ಈ ಗಾಡಿನ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಫುಲ್ ಟಾಪ್ ಅಂಡ್ ಗಾಡಿ. ಇದರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ ಸರ್? ಏರ್ ಬ್ಯಾಗ್ ಬರಲ್ಲ, ಏರ್ ಬ್ಯಾಗ್ ಮ್ಯಾಗ್ ವೀಲ್ ಬರುತ್ತೆ, ಒಳ್ಳೆ ಇಂಟೀರಿಯರ್ ಬರುತ್ತೆ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಹೌದು. ಅಂಡ್ 5 lakhs ಫೈನಲ್ ಸರ್? 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಅದೇ ತರ ಇಲ್ಲೊಂದು ಯಾವ ಸರ್ i10 ಗ್ರ್ಯಾಂಡ್. ಇದು 2017 ಜನವರಿ ಸಿಂಗಲ್ ಓನರ್ i10 ಗ್ರ್ಯಾಂಡ್ ಮ್ಯಾಗ್ನಾ. ಇದು AC ಪೋಸ್ಟರಿಂಗ್ 400 ಇದೆ,
ಗಾಡಿ ಒರಿಜಿನಾಲಿಟಿ ಇದೆ, ಬೊಬ್ಬ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ, ಒರಿಜಿನಲ್ ಗಾಡಿ ಇದು. ಪೆಟ್ರೋಲ್ ಗಾಡಿ ನೀಟ್ ಆಗಿದೆ, ಒರಿಜಿನಲ್ ಗಾಡಿ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,15,000 ಫೈನಲ್ ಮಾಡ್ಬಿಡಿ. ಫೈನಲ್ 4,15,000 ಫೈನಲ್. ಸೊ ಇಲ್ಲಿ ಒಂದು ಶೋಲೆಟ್ ಬೀಟ್ ಇದೆ, ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಇದು 2012 ಮಾಡ್ಲು ಪೆಟ್ರೋಲ್. ಇದು ರನ್ನಿಂಗ್ ಚೆನ್ನಾಗಿದೆ, AC ಪೋಸ್ಟರಿಂಗ್ 400 ಇದೆ. ಇದು ಬಂದ್ಬಿಟ್ಟು ಫೈನಲ್ ಫಂಡ್ 1,65,000 ಫೈನಲ್ ಫೈನಲ್. ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು ಹುಂಡೈ ಸರ್, ಇದು i20 2009 ಮಾಡ್ಲು ಪೆಟ್ರೋಲ್. ಆಸ್ಟಾ ಇದು ಅಷ್ಟಾ ಟಾಪ್ ಅಂಡ್. ಇದ್ರಲ್ಲಿ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ, ಏನು ಮಾಡಿಸಿಲ್ಲ. ಇದು ಬಂದ್ಬಿಟ್ಟು ಇದು 2,85,000 ಮಾಡ್ಬಿಡಿ ಸರ್. ಇದು ಫೈನಲ್. ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು ಫೋರ್ಡ್ ಫಿಗೋ ಇದೆ ಸರ್, 2010 ಮಾಡ್ಲು ಟೈಟಾನಿಯಂ. ಇದು ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಪೆಟ್ರೋಲ್ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,00,000 ಫೈನಲ್ ಮಾಡ್ಬಿಡಿ ಸರ್. 2,00,000 ಫೈನಲ್. ಡೀಸೆಲ್ ಹಾಕರ್ ಇದು? ಪೆಟ್ರೋಲ್ ಸರ್, ಪೆಟ್ರೋಲ್ ವೆಹಿಕಲ್ ಸರ್. ಇದು ಡೀಸೆಲ್ ವೆಹಿಕಲ್ 2009 ಮಾಡ್ಲು. ಇದು ಡೀಸೆಲ್. AC ಪೋಸ್ಟರಿಂಗ್ 400 ಇದೆ, ಮ್ಯಾಗ್ ವೀಲ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,40,000 ಮಾಡ್ಬಿಡಿ ಸರ್. ಸರ್ 2,40,000 240 ಫೈನಲ್. ಫೈನಲ್ ಸರ್. i20 2015 ಮಾಡ್ಲು. ಇದು ಆಕ್ಟಿವಾ ಟಾಪ್ ಅಂಡ್ ಮಾಡ್ಲು, ಬಟನ್ ಸ್ಟಾರ್ಟ್, ಡೀಸೆಲ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,25,000 ಮಾಡ್ಬಿಡಿ ಸರ್. 4,25,000 4,25,000 ಫೈನಲ್ ಮಾಡ್ಬಿಡಿ. ಅಂಡ್ ಇಲ್ಲೊಂದು ಹೋಂಡಾ ಸಿಟಿ ಸರ್ 2010 ಮಾಡ್ಲು ಪೆಟ್ರೋಲ್, ಸಿಂಗಲ್ ಓನರ್. ಇದು AC ಇದೆ, ಪೋಸ್ಟರಿಂಗ್ ಇದೆ, 400 ಇದೆ, ಮ್ಯಾಗ್ ವೀಲ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಸರ್ ಪೆಟ್ರೋಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಫೈನಲ್ 3,00,000 ಫೈನಲ್ ಮಾಡ್ಬಿಡಿ ಸರ್. 3,00,000 ಫೈನಲ್ ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್. ಅಂಡ್ ಎಷ್ಟಿಲ್ಲ ಇದೆಯಾ ಸರ್? ಸರ್ 2013 ಮಾಡ್ಲು. ಇದು ಸಿಂಗಲ್ ಓನರ್, AC ಇದೆ, ಪೋಸ್ಟರಿಂಗ್ 400 ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಫೈನಲ್ 1,80,000 ಫೈನಲ್ ಮಾಡ್ಬಿಡಿ ಸರ್. 1,80,000 ಫೈನಲ್ ಮಾಡಿ ಸರ್. ಅಂಡ್ ಇಲ್ಲೊಂದು 2013 ಮಾಡ್ಲು ಡೀಸೆಲ್, VDI. ನಿಮ್ಗೆಲ್ಲ ಗೊತ್ತು, ಇವಾಗ ಡೀಸೆಲ್ ಸ್ಟಾಪ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 13 ಮಾಡ್ಲು, ಸೆಕೆಂಡ್ ಓನರ್, VDI. ಇದು 4,45,000 ಫೈನಲ್ ಮಾಡ್ಬಿಟ್ಟು. 4,45,000 ಫೈನಲ್ ಮಾಡ್ಬಿಟ್ಟು. ಸೊ VDI ಡೀಸೆಲ್ 4,45,000 ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಅಂಡ್ ಈ ಗಾಡಿ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಸರ್. ಇದು ಓಕೆ. ಎಷ್ಟು ರನ್ ಆಗಿದೆ? ಇದು ಬಂದ್ಬಿಡಿ ಸರ್ 80 ಚಿಲ್ಲರೆ ಓಡಿದೆ ಸರ್. ಸರ್ 4,00,000 4,45,000 4,45,000 ಫೈನಲ್. ಸ್ಯಾಲರಿ ಇದೆ ಇದು ನೋಡಿ ಸರ್. 2015 ಮಾಡ್ಲು. ಓಕೆ. ಇದು ZXi. ಇದು ಟಾಪ್ ಅಂಡ್ ಮಾಡ್ಲಿ. ಇದು ಓಕೆ. AC ಪೋಸ್ಟರಿಂಗ್ 400, 2 ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,20,000 ಮಾಡ್ಬಿಡಿ ಸರ್. 3,20,000 ಫೈನಲ್. ಫೈನಲ್ 20 ಮಾಡ್ಬಿಡಿ. ಅಂಡ್ i20 ಸರ್ ಇದು 2011 ಮಾಡ್ಲು, ಸಿಂಗಲ್ ಓನರ್, ಡೀಸೆಲ್, ಆಸ್ಟಾ ಟಾಪ್ ಅಂಡ್ ಮಾಡ್ಲು. ಗಾಡಿ ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ಸರ್ವಿಸ್ ಪಾಲಿಶ್ ಮಾಡ್ಕೋಬೇಕು. ಫೈನಲ್ ಟು ಫೈನಲ್ 3,00,000 ಮಾಡ್ಬಿಡಿ ಸರ್. ಫೈನಲ್ 3,00,000 ಫೈನಲ್ ಮಾಡ್ಬಿಡಿ ಸರ್. ಸೊ ಮಾರುತಿ ಸುಜುಕಿ S-Cross ಇದೆ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ ಸರ್. ಯಾವ ಸರ್ ಮಾಡ್ಲಿದು ಸರ್? ಇದು ಬಂದು 2018 ಮಾಡ್ಲು. ಓಕೆ. ಸೆಕೆಂಡ್ ಓನರ್ ಗಾಡಿ, ಆಲ್ಫಾ ಟಾಪ್ ಅಂಡ್ ಮಾಡ್ಲು. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳ್ಳೆ ಫುಲ್ ಪ್ಯಾಕ್ಡ್ ವೆಹಿಕಲ್. ಕಂಪನಿ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು 7,95,000 ಆಗುತ್ತೆ ಸರ್. 7,95,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ನೋಡ್ತಾರೆ ಬದು ಆ ಲುಕ್ ನೋಡಿ, ಫುಲ್ ರಾಯಲ್ ತರ, ಯಾವ ತರ ಒಂಥರ ರೋಲ್ಸ್ ರಾಯಲ್ಸ್ ತರ ಲುಕ್ ಬರುತ್ತೆ ನಿಮಗೆ. ಅಂಡ್ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, JK ಟೈರ್ಸ್ ಎಲ್ಲ ಬರುತ್ತೆ. ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಂಡ್ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸರ್ ಇವಾಗ ಈ S-Cross ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಬಂದು ಒಂದು 92 ಚೇಂಜ್ ಓಡಿದೆ ಸರ್. ಇವಾಗ ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ 7,95,000 ಕೊಟ್ಬಿಡೋಣ. 7,95,000 ಫೈನಲ್. ಮಾಡ್ಬಿಡೋಣ ಸರ್. 790 ಫೈನಲ್. 790 ಮಾಡ್ಬಿಡೋಣ. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಹೋಂಡಾ ಅಮೇಜ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸೇಲ್ ಆಗಿದೆ, ಸೇಲ್ ಆಗೋಗ್ಬಿಟ್ಟಾಯ್ತಾ? ಅಂಡ್ ಅದೇ ತರ ಮೋಸ್ಟ್ ಮನಿ ವ್ಯಾಲ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್, ಡೀಸೆಲ್ ಪೆಟ್ರೋಲ್ ಸರ್? ಇದು VXi ಆಪ್ಷನಲ್. ಓಕೆ. ಪೆಟ್ರೋಲ್ ಗಾಡಿ. ಓಕೆ. 19 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು ಬಂದು 5,75,000 ಕೊಟ್ಬಿಡೋಣ. 5,75,000 ಫೈನಲ್. 5,75,000 ಫೈನಲ್ ಮಾಡ್ಕೊಡೋಣ. ಎಸ್ಪ್ರೆಸೋ ಹುಡ್ಕೋರ್ಗೆ ಇಲ್ಲೊಂದು ಎಸ್ಪ್ರೆಸೋ ಇದೆ, ನೋಡ್ತಾ ಇರ್ಬೋದು ಸರ್. ಇದು 19 ಸಿಂಗಲ್ ಓನರ್ ಗಾಡಿ, 49,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಆಟೋಮೆಟಿಕ್ ಗಾಡಿ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 4,35,000 ಹೇಳ್ತಾ ಇದ್ದಾರೆ. 4,10,000 ಮಾಡಿಸ್ಕೊಡೋಣ. 4,10,000 ಫೈನಲ್. 4,10,000 ಮಾಡಿಸ್ಕೊಡೋಣ ಸರ್. ಹುಂಡೈ i10 ಹುಡ್ಕೋರ್ಗೆ ಇಲ್ಲಿ ಒಂದು ಆಪ್ಷನ್ ಇದೆ, ಹೇಳಿ ಸರ್.
2010 ಮಾಡಲು i10 ಗ್ರ್ಯಾಂಡ್ ಆಟೋಮೆಟಿಕ್ 36,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಏನು ಮಾಡಂಗಿಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ, ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಆಟೋಮೆಟಿಕ್. ಇದು ಬಂದ್ಬಿಟ್ಟು ಸರ್ ಫೈನಲ್ 3 ಲಕ್ಷ ಬಂದ್ರೆ ಫೈನಲ್ ಮಾಡ್ಬಿಡೋಣ. 3 ಲಕ್ಷ ಫೈನಲ್. ಹೌದು ಸರ್. ಅಂಡ್ ಅದೇ ತರ ಇಲ್ಲಿ ಒಂದು ಮಾರುತಿ ಸುಜುಕಿ ಬ್ರಿಜಾ, ಅದು ಕೂಡ ಡೀಸೆಲ್ ವೆಹಿಕಲ್, ಮಿಡಿಲ್ ವೇರಿಯಂಟ್ ಗಾಡಿ ಇದು ಸರ್. ಇದು ವಿಡಿ ಆಪ್ಷನಲ್ ಸರ್. ಇದು 2016 ಸಿಂಗಲ್ ಓನರ್, AC ಪೋಸ್ಟರಿಂಗ್ 4 ಏರ್ ಬ್ಯಾಗು, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲಿಲ್ಲ. ಇಂಟೀರಿಯರ್ ನೋಡ್ಕೊಳ್ಳಿ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಒಂದು ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಬ್ರಿಜಾ ಹುಡ್ಕೋರ್ಗೆ ಸೂಪರ್ ಆಗಿರುತ್ತೆ ವೆಹಿಕಲ್. ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಅಂಡ್ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಕ್ಲೀನ್ ಆಗಿದೆ ಗಾಡಿ ಮಾತ್ರ. ಅಂಡ್ ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಬಂದ್ಬಿಡಿ ಸರ್ 6,45,000 ಫೈನಲ್ ಮಾಡ್ಬಿಡಿ ಸರ್. 6,45,000 6,45,000 ಮಾಡ್ಬಿಡಿ ಸರ್. ಅಂಡ್ ಇದಾವ ಸರ್ ವೆಹಿಕಲ್. ಇದು ಚಲಿಯೋ 15 ಮಾಡಲು ಆಟೋಮೆಟಿಕ್. ಇದು 15 ಮಾಡಲ್ ಸಿಂಗಲ್ ಓನರ್, 76,000 ಚೇಂಜ್ ಓಡಿದೆ. ಇದು ಬಾಡಿ ಲೈನ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಏನ್ ಮಾಡಂಗಿಲ್ಲ, ನೀಟ್ ಆಗಿದೆ, 1 ರೂಪಾಯಿ ಖರ್ಚು ಮಾಡಂಗಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಡಿ ಸರ್ 3,85,000 ಫೈನಲ್ ಮಾಡ್ಬಿಡಿ. ಫೈನಲ್ ಮಾಡ್ಬಿಡಿ. ಇದು ಸರ್ ಇದು 2018 ಮಾಡಲು ಸ್ವಿಫ್ಟ್ VXI. ಇದು VXI ಆಪ್ಷನಲ್. ಇದು ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ, ಏನು ಮಾಡ್ಸಿಲ್ಲ, ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ 5,65,000 ಫೈನಲ್ ಮಾಡ್ಬಿಡಿ. VXI ಆಪ್ಷನಲ್. ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಪೋಸ್ಟರಿಂಗ್, ಪವರ್ ವಿಂಡೋ, VXI ಆಪ್ಷನಲ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸೊ ಬೆಸ್ಟ್ ಕಾರ್ ಇದು ಮಾತ್ರ. ಅಂಡ್ ಏನ್ ಹೇಳಿ ಸರ್ ಪ್ರೈಸ್? ಫೈನಲ್ 5,65 ಮಾಡ್ಬಿಡೋಣ ಸರ್. 565. ಸೊ ಇಲ್ಲೊಂದು i20 ಇದೆ ಸರ್. ಈ i20 ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2011 ಮಾಡಲು ಡೀಸೆಲ್. ಇದು AC ಪೋಸ್ಟರಿಂಗ್ 4 ವಿಂಡೋ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ, ಡೀಸೆಲ್ ವೆಹಿಕಲ್. ಇದು ಬಂದ್ಬಿಟ್ಟು ಸರ್ ಫೈನಲ್ 3,10,000 ಮಾಡ್ಬಿಡಿ ಸರ್. ಇದು 3,10,000 ಫೈನಲ್ ಮಾಡ್ಲು ಸರ್. 2011 ಸರ್. ಇದು ಡೀಸೆಲ್ 11 3,10,000 ಫೈನಲ್. ಓನರ್ಶಿಪ್ ಸರ್? ಸೆಕೆಂಡ್ ಓನರ್. ಅಂಡ್ ಇನ್ನೊಂದು i20 ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2010 ಮಾಡಲು ರಿಜಿಸ್ಟ್ರೇಷನ್, ಪೆಟ್ರೋಲ್, ಇದು ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಗಾಡಿ, ಏನ್ ಮಾಡಂಗಿಲ್ಲ. ಫೈನಲ್ 3,10,000 ಬಂದ್ಬಿಡಿ ಸರ್. ಸರ್ ಇದು ಕೂಡ 3,10,000 ಫೈನಲ್. ಅಂಡ್ ಅದೇ ತರ ಇನ್ನು ಫಿಗೋ ಮಾಡ್ಲಿ ಯಾವ್ದು ಸರ್ ಇದು? 2010 ಮಾಡಲು. ಅದು ಡೀಸೆಲ್ ವೆಹಿಕಲ್. ಅದು AC ಪೋಸ್ಟರಿಂಗ್ 4 ವಿಂಡೋ ಇದೆ, ಒಂದು ಆಯಿಲ್ ಸರ್ವಿಸ್ ಮಾಡಬೇಕು. ಫೈನಲ್ 1,85 ಮಾಡ್ಬಿಡಿ ಸರ್. ಇದು ಸರ್ 1,85,000 ಫೈನಲ್. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಡೀಸೆಲ್ ಗಾಡಿ ಬರೀ 1,85,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ. ಗಾಡಿ ನಂಬರ್ ಎಲ್ಲ ನೀಟಾಗಿ ತೋರಿಸ್ತಾ ಇದೀನಿ ನೋಡಿ, ಡೀಸೆಲ್ ವೆಹಿಕಲ್. ಅಂಡ್ ಅದೇ ತರ ಇದು ಪೆಟ್ರೋಲ್ ಪ್ಲಸ್ LPG ವೆಹಿಕಲ್ ಇದೆ. ಹೇಳಿ ಸರ್. 2008 ಮಾಡಲು. 2008. ಓಕೆ. ಪೆಟ್ರೋಲ್, ಗ್ಯಾಸ್ ಎರಡೂ ಇದೆ. ಓಕೆ. ಗಾಡಿ AC ಪೋಸ್ಟರಿಂಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. FC ಹೋದ ಮಾಡ್ಕೊಳ್ಳಂಗಿದೆ. 1,55 ಕೊಳ್ಳಿ, ಇಲ್ಲ ಅಂದ್ರೆ FC ಚಾರ್ಜ್ ಕೊಟ್ಟು ನಾವು ಮಾಡಿಸ್ಕೊಡ್ತೀವಿ ಸರ್. FC ಮಾಡ್ಕೊಳಂಗಿದ್ರೆ 1,55, ಇಲ್ಲ ಅಂದ್ರೆ FC ಹೋದ ಮಾಡ್ಕೋಬೇಕು. ಹೌದು, 1,55,000 ಆಸ್ ಇಟ್ ಈಸ್ ಕಂಡೀಷನ್ 1,55,000. ಚೆನ್ನಾಗಿದೆ, ಸೀಟ್ ಕವರ್, ಟೈರ್, ಬಾಡಿ ಲೈನ್, ರನ್ನಿಂಗ್ ತುಂಬಾ ಚೆನ್ನಾಗಿದೆ ಸರ್. ನೀವೇ FC ಮಾಡಿಸ್ಕೊಳಂಗಿದ್ರೆ 1,65,000. ಅದು 1,65, 1,70. ಓಕೆ, 1,65 ಫೈನಲ್. ಸೊ ನೋಡ್ತಾ ಇರ್ಬೋದು, ನಿಮಗೆ LPG ಅಲ್ಲಿ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಅದೇ ತರ ಲೋ ಬಡ್ಜೆಟ್ ಅಲ್ಲಿ ಏನಾರ ಕಾರ್ಗೋ ವ್ಯಾನ್ ಹುಡ್ಕಂಗಿದ್ರೆ ದಿ ಬೆಸ್ಟ್ ಆಪ್ಷನ್. ಅಂಡ್ ಮಾಡ್ಲು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 2008 ಮಾಡಲು. ಓಕೆ. 90,000 ಸರ್. 90,000 ಫೈನಲ್. ಓಕೆ ಸರ್. i20 ಹಿಡ್ಕೋರ್ಗೆ ಇಲ್ಲೊಂದು i20 ಇದೆ ನೋಡ್ತಾ ಇರ್ಬೋದು. ಸಾರಿ, i10 ಇದೆ. i10 ಗ್ರ್ಯಾಂಡ್ 15 ಮಾಡಲು ಸ್ಪೋರ್ಟ್ಸ್ ಸರ್. ಇದು 54,000 ಓಡಿದೆ, ಸಿಂಗಲ್ ಅನ್ನೋದು. ಗಾಡಿ ತುಂಬಾ ಚೆನ್ನಾಗಿದೆ, AC ಪೋಸ್ಟರಿಂಗ್ 4 ವಿಂಡೋ, ತುಂಬಾ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ 4 ಲಕ್ಷ ಬಂಡೆ ಫುಟ್ಬಿಡೋಣ ಸರ್. ಫೈನಲ್ ಸರ್ 4 ಲಕ್ಷಕ್ಕೆ ಫೈನಲ್ ಸರ್. ಇದು ಎಷ್ಟು ರನ್ ಆಗಿದೆ ಸರ್? i10 54,000 ಓಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪೆಟ್ರೋಲ್ ವೆಹಿಕಲ್. ಹೌದು ಸರ್, ಪೆಟ್ರೋಲ್ ವೆಹಿಕಲ್ 1.2 ಸ್ಪೋರ್ಟ್ಸ್ ಸರ್. ಇದು 1.2 ಸ್ಪೋರ್ಟ್ಸ್ ಪೆಟ್ರೋಲ್ ವೆಹಿಕಲ್. ಬರೀ 54,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಅಂಡ್ ನಿಮ್ಗೆ ನೋಡ್ತಾ ಇರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಅಂಡ್ ಸರ್ ಇವಾಗ ಈ ಗಾಡಿ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಇದು ನಿಮಗೆ ಸಿಟಿನಲ್ಲಿ ನಿಮ್ಗೆ ಓಡಿಸೋದ್ ಮೇಲೆ ಡಿಪೆಂಡ್. 15 ಸಿಟಿ, ಲಾಂಗ್ 18-20 ಸಿಗುತ್ತೆ. ಓಕೆ. ಆಮೇಲೆ ನಿಮಗೆ ಫೈನಾನ್ಸ್ ಕೂಡ ಬೇಕಂದ್ರೆ ನಾವು ಸಿವಿಲ್ ಚೆನ್ನಾಗಿದೆ, 80% ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಓಕೆ. ಇನ್ನೊಂದ್ಸಲ ಫೈನಲ್ ಪ್ರೈಸ್ 4 ಲಕ್ಷ ಫೈನಲ್ ಮಾಡ್ಬಿಡಿ. ಫೈನಲ್. ಸರ್ ಪೋಲೋ ಇದೆಯಾ ಸರ್? ಪೋಲೋ ಇದೆ ಸರ್. ಓಕೆ.
ಹೇಳಿ ಸರ್ ಪೋಲೋ ಮಾಡಲು. ಓಕೆ, ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್. ಓಕೆ, AC ಪವರ್ ಸ್ಟೀರಿಂಗ್ 4 ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,05,000 ಮಾಡ್ಬಿಡಿ ಸರ್. 4,05,000 ಫೈನಲ್. ಹೌದು ಸರ್. ಓಕೆ, ಅಂಡ್ ಇನ್ನೊಂದು i20 ಇದೆಯಾ ಸರ್ ಇದು? 2016 ಮಾಡಲು. ಓಕೆ, ಇದು ಪೆಟ್ರೋಲ್ ವೆಹಿಕಲ್ 48,000 ಓಡಿದೆ. 48,000 16 ಸಿಂಗಲ್ ಓನರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್ 4 ಕ್ಲೀನ್ ಆಗಿ ಕ್ರೋಟಮ್ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಗಾಡಿ ಒರಿಜಿನಾಲಿಟಿ ಇದೆ, ಏನು ಟಚಪ್ ಕೂಡ ಏನು ಮಾಡಿಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,35,000 ಮಾಡ್ಬಿಡಿ ಸರ್. ಇದು 5,35,000 ಫೈನಲ್. ಅಂಡ್ ಓಮ್ನಿ ಇದೆಯಾ ಸರ್? ಓಮ್ನಿ ಒಂದಿದೆ, ಅದು 1,05,000 ಮಾಡ್ಬಿಡಿ ಸರ್. ಓಮ್ನಿ ಉತ್ಸವ 1,05,000 ಫೈನಲ್. ಸಿಂಗಲ್ ಓನರ್, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,05,000 ಸರ್. ಮಾಡ್ಬಿಡಿ ಸರ್. 1,05,000 ಫೈನಲ್. 8 ಸೀಟರ್ ವೆಹಿಕಲ್. ಸೊ ಇನ್ನು ಇಲ್ಲಿ ಒಂದು i20 ಇದೆ, ನೋಡ್ತಾ ಇರ್ಬೋದು. ಓಕೆ, 2009 ಮಾಡಲು. ಓಕೆ, ಪೆಟ್ರೋಲ್, AC ಪವರ್ ಸ್ಟೀರಿಂಗ್ 4 ಇದೆ. ಗಾಡಿ ಒರಿಜಿನಾಲಿಟಿ ಇದೆ, ನೀಟ್ ಆಗಿದೆ ಗಾಡಿ. ಫೈನಲ್ ಟು ಫೈನಲ್ 2,15,000 ಮಾಡ್ಬಿಡಿ ಸರ್. 2,15,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ i10 ನ. i10ಗೆ ಹುಡುಕೋರ್ಗೆ ಮಾತ್ರ ದಿ ಬೆಸ್ಟ್ ಆಪ್ಷನ್ ಇಲ್ಲೇ ಸಿಗುತ್ತೆ ನಿಮ್ಗೆ. ಹೇಳಿ ಸರ್ ಡೀಟೇಲ್ಸ್. 2010 ಮಾಡಲು. ಓಕೆ, ಪೆಟ್ರೋಲ್ ಇದೆ ವಿತ್ ಗ್ಯಾಸ್ ಇದೆ. ಓಕೆ, ಅದು 2010 ಸ್ಪೋರ್ಟ್ಸ್. ಇದು AC ಪವರ್ ಸ್ಟೀರಿಂಗ್ 4 ಬ್ಯಾಕ್ ವೈಫರ್ ಡಿಫಾಗ್ ಅದೆಲ್ಲ ಬರುತ್ತೆ. ವಿತ್ ಗ್ಯಾಸ್ ಕೂಡ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,35,000 ಮಾಡ್ಬಿಡಿ ಸರ್. ಇದು 2,35,000 ಫೈನಲ್. ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. 2,35,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. 4715 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಸರ್. 2,35,000 ಫೈನಲ್. ಅಂಡ್ ಅದೇ ತರ ಇಲ್ಲಿ ಒಂದು ಜೀಪ್ ಇದೆ. ಸೊ ಜೀಪ್ ಸೇಲ್ ಆಗ್ಬಿಟ್ಟೈತೆ. ಅಂಡ್ ಹೇಳಿ ಸರ್ ಕ್ವಿಡ್ 2015 ಮಾಡಲು. ಓಕೆ, ಸಿಂಗಲ್ ಓನರ್, AC ಪವರ್ ಸ್ಟೀರಿಂಗ್ ಇದೆ. ಗಾಡಿ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ. ಫೈನಲ್ 1,90,000 ಮಾಡ್ಬಿಡಿ ಸರ್. 1,90,000ಗೆ ಕ್ವಿಡ್ ಸಿಗ್ತೈತೆ ನಿಮ್ಗೆ. ಬರೀ 1,90,000ಗೆ ಕ್ವಿಡ್ ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಈ ಗಾಡಿ 1,90,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. 2015 ಮಾಡಲು. ಓಕೆ, ಎಲ್ಲೋ ಬಾಡಿದು i10 ಗ್ರ್ಯಾಂಡ್ ಡೀಸೆಲ್ 17 ಸಿಂಗಲ್ ಅನ್ನೋದು. ಫೈನಲ್ 2,45,000 ಫೈನಲ್ ಮಾಡ್ಬಿಡಿ ಸರ್. 2,45,000 ಸರ್. ಎಲ್ಲೋ ಬೋರ್ಡ್ ಗಾಡಿನ? ಎಲ್ಲೋ ಬಾಡಿದು. ಓಕೆ, ಓಕೆ. ಅಂಡ್ 2,45,000 45,000 ಮೈಲೇಜ್ ಕೊಟ್ಬಿಡ್ತೀವಿ ಸರ್. 2,45,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ ಆಸ್ ಇಟ್ ಇಸ್. ಅಂಡ್ i20 ಇದೆಯಾ ಸರ್? 2019 ಮಾಡಲು. ಸಿಂಗಲ್ ಓನರ್, ಆಸ್ಟಾ ಟಾಪ್ ಅಪ್ ಮಾಡಲು. ಓಕೆ, ಸಣ್ಣ ಪುಟ ಬಂಪರ್ ಟಚಪ್ ಮಾಡಿಸ್ಕೋಬೇಕು. ಕ್ರಾಚಸ್ ಇತ್ತು, ಏನು ಗಾಡಿ ಒರಿಜಿನಾಲಿಟಿ ಇದೆ. ಆಸ್ ಇಟ್ ಇಸ್ ಹೆಂಗಿದೆ ಹಂಗೆ ಕಸ್ಟಮರ್ ಗಾಡಿ ಸೇಲಿಗೆ ಬಿಟ್ಟಿರೋದು. ಇದು ಬಂದ್ಬಿಟ್ಟು 6,15,000 ಫೈನಲ್ ಪಟ್ಬಿಡ್ತಾರೆ. 6,15,000 ಫೈನಲ್ ಮಾಡ್ಬಿಡ್ತೀವಿ. ಸೊ ನೋಡ್ತಾ ಇರ್ಬೋದು, ನಿಮಗೆ 6,15,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ. ಆಸ್ ಇಟ್ ಈಸ್ ಕಂಡೀಷನ್, ಕಸ್ಟಮರ್ ನೀಟಾಗಿ ತಂದು ನಿಲ್ಸಿದ್ದಾರೆ ಅಷ್ಟೇ. ಅಂಡ್ ಇದರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆರ್ಮ್ರೆಸ್ಟ್ ಎಲ್ಲ ಬರುತ್ತೆ ಸರ್. ಇದು ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್ ವೆಹಿಕಲ್ ಸರ್. ಸರ್ i20 ಡೀಸೆಲ್ ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್? ಲಾಂಗ್ ನಲ್ಲಿ 20 ಬರುತ್ತೆ. ಓಕೆ, 14-15 ಬರುತ್ತೆ. 14-15, ಲಾಂಗ್ ಅಲ್ಲಿ 20 ಡಿಪೆಂಡ್. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ನೋಡ್ತಾ ಇರ್ಬೋದು. ಅಂಡ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 6,15,000 ಮಾಡ್ಬಿಡಿ ಸರ್. 6,15,000ಗೆ ಫೈನಲ್. ಅಂಡ್ ಎ ಸ್ಟಾರ್ ಇದೆಯಾ ಸರ್? ಸೊ ಎ ಸ್ಟಾರ್ ಹುಡ್ಕೋರ್ಗೆ ಎ ಸ್ಟಾರ್ ಕಾರ್ ಮಾತ್ರ ಸೂಪರ್ ಆಗಿದೆ. ಹೇಳಿ ಸರ್ ಡೀಟೇಲ್ಸ್. ಓಕೆ, ZXi ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,00,000 ಕೊಟ್ಬಿಡ ಅನ್ಸೋದು ಸರ್. 2,00,000 ಫೈನಲ್. 2 ವೀಲರೇ ಬರಲ್ಲ ಆ ಪ್ರೈಸ್ ಅಲ್ಲಿ ನಿಮ್ಗೆ 4 ವೀಲರ್ ಕೊಡ್ತಿದ್ದಾರೆ. 2,00,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, 2,00,000 ನಿಮ್ಗೆ ಏರ್ ಬ್ಯಾಗ್ ಬರ್ತೈತೆ. ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್ ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ZXi ಎ ಸ್ಟಾರು, ABS ಎಲ್ಲ ಬರ್ತೈತೆ ನಿಮ್ಗೆ. 2 lakhs ಫೈನಲ್ ಸರ್. ಇದು 2,00,000 ಫೈನಲ್. ಅಂಡ್ ಇದೆಯಾ ಸರ್? ಇದು ಇದಾವ ಸರ್ ಮಾಡ್ಲಿದು? ಓಕೆ, ಸಿಂಗಲ್ ಓನರ್. ಓಕೆ, ಪೆಟ್ರೋಲ್ ವಿತ್ CNG ಇದೆ ಇದು. ಓಕೆ, ಸಿಂಗಲ್ ಓನರ್, AC ಇದೆ, ಪವರ್ ಸ್ಟೀರಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಎಸ್ಟೀಮ್ ಯಾರಿಗಾರ ಫ್ಯಾನ್ಸ್ ಇರೋರಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಅಂಡ್ ಪವರ್ ಸ್ಟೀರಿಂಗ್ ಎಲ್ಲ ಬರ್ತಲ್ಲ ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಗಾಡಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡಿದ್ರು. LXi ಒಂದೇ ಓನರ್ ತಗೊಂಡಿರೋವಾಗಿಂದ ಇಲ್ಲಿ ಗಂಟ ಒಂದೇ ಓನರ್. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 1,30,000 ಮಾಡ್ಬಿಡಿ. 1,30,000 ಫೈನಲ್. ಹೌದು,
RC ಪೆಟ್ರೋಲ್ ಎರಡೂ ಇದೆ ಸರ್. ಓಕೆ ಓಕೆ ಓಕೆ. ಸೊ 1,30,000 ಫೈನಲ್. ಅಂಡ್ ಶೋಲೆಟ್ ಬೀಟ್ ಇದೆ ಹೇಳಿ ಸರ್, ಡೀಸೆಲ್ ಪೆಟ್ರೋಲ್? 12 ಮಾಡಲು ಓಕೆ, ಡೀಸೆಲ್ ವೆಹಿಕಲ್ ಇದು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಡೀಸೆಲ್ ವೆಹಿಕಲ್ ಇದು. ಒಳ್ಳೆ ಮೈಲೇಜ್ ಬರುತ್ತೆ, 20-22 ಮೈಲೇಜ್ ಬರುತ್ತೆ ಸರ್. ಹೌದೌದು ಸರ್ ಫೈನಲ್ 1,75,000 ಕೊಟ್ಬಿಡಿ ಸರ್. ಇದು 1,75,000 ಫೈನಲ್ ಫೈನಲ್ ಸರ್. ಓಕೆ. ಹುಂಡೈ ವರ್ಣ ಹುಡುಕೋರ್ಗೆ ಒಂದು ಆಪ್ಷನ್ ಇದೆ ಹೇಳಿ ಸರ್. ಸರ್ 2011 ಮಾಡಲು ಸೆಕೆಂಡ್ ಅನ್ನೋದು ಟಾಪ್ ಅಂಡ್ ಮಾಡಲಿದ್ದು. ಓಕೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫ್ಯಾನ್ಸಿ ನಂಬರ್ ತುಂಬಾ ಜನ ಬಂದ್ಬಿಟ್ಟು ಸರ್. ಫೈನಲ್ 3,70,000 ಫೈನಲ್ ಮಾಡ್ಬೋದು ಸರ್. ಹುಂಡೈ ವರ್ಣ ಬರೀ 3,70,000 ಫ್ಯೂಡಿಕ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. 3,70,000 ಕೊಟ್ಬಿಡಿ ಸರ್. ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸರ್. ತಗೊಳ್ಳಿ ಸರ್. 3,75,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ನಿಮ್ಗೆ ಆಲ್ಟೋ ಕೇಟನೇ ಬರಲ್ಲ. ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಿಮ್ಗೆ ಈ ಗಾಡಿ ಸಿಗೋದೇ ಇಲ್ಲ. ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಇದೆ, ಲೆದರ್ ಇಂಟೀರಿಯರ್ಸ್ ಇದೆ, ಆಮ್ರೆಸ್ಟ್ ಎಲ್ಲ. ಗಾಡಿ ಮಾತ್ರ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ಸರ್. ಇನ್ನೂ ಒಂದ್ಸಲ ಕೇಳ್ತಾ ಇದೀನಿ, 3,75,000 ಫೈನಲ್. ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ. ಫ್ಯಾನ್ಸಿ ನಂಬರ್ 2,888. ಓಕೆ. ಆಲ್ಟೋ ಒಂದಿದೆ ನೋಡಿ, ಮಾಡಿ ಸರ್. ಹೇಳಿ ಸರ್. ಆಲ್ಟೋ 7 ಮಾಡಲು. ಓಕೆ ಓಕೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 1,50,000 ಸರ್. ಇದು 1,50,000 ರನ್ನಿಂಗ್ ಇದೆ. 2 ವೀಲರ್ ನಲ್ಲಿ ಆರಾಮಾಗಿ ಇಬ್ಬರು ಹೋಗೋದು, 4 ಜನ. ಒಳ್ಳೆ ಮ್ಯಾಲೇಜ್. ಹೌದೌದು. ಚಿಕ್ಕ ಫ್ಯಾಮಿಲಿಗೆ ಎಲ್ಲ ಅದು ಹೋಗಿ ಬರಕ್ಕೆ, ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. 1,00,000 ಕೊಡಿ ಎತ್ಕೊಂಡೋಗ್ಬಿಡಿ ಸರ್. 1,50,000 ತಗೊಂಡೋಗ್ಬಿಡಿ ಸರ್. ಇದು 1,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. AC ಪೋಸ್ಟರಿಂಗ್ ಎಲ್ಲ ಬರುತ್ತೆ. ಗಾಡಿ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ, ಲೋ ಮೇಂಟೆನೆನ್ಸ್ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. 5 ವರ್ಷ FC ಮಾಡಂಗೆ ಇಲ್ಲ. ಅಂಡ್ ಇದಾವ ಸರ್ ಗಾಡಿ ಇದು 2008 ಮಾಡಲು. ಓಕೆ. ಸ್ವಿಫ್ಟ್ ಡಿಸೈರ್. ಓಕೆ. PDI ಸರ್. ಇದು ಡೀಸೆಲ್. ಓಕೆ. ಸಿಂಗಲ್ ಓನರ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. FC ಮಾಡ್ಕೊಡ್ತೀವಿ ಸರ್. 2,30,000 ಕೊಡಿ FC ಮಾಡ್ಕೊಡ್ತೀನಿ ಸರ್. ಸರ್ ಇದು ಡೀಸೆಲ್ ವೆಹಿಕಲ್. 2,30,000. ಇಲ್ಲ ಅಂದ್ರೆ ಆಸಿಟೀಸ್ ಒಂದು 2,15,000 ಕೊಡ್ಲಿ, ಅದೇ ಮಾಡ್ಕೊಳ್ಳಿ FC. ಓಕೆ ಸರ್. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಇದು ಎಷ್ಟು ರನ್ ಆಗಿದೆ? ಚೇಂಜ್ ಓಡಿದೆ ಸರ್. ಇದು ಓಕೆ 93. ಆಸಿಟೀಸ್ ಅಂದ್ರೆ 2,15. ಓಕೆ. FC ಮಾಡ್ಕೊಡಂಗಿದ್ರೆ 2,30 ಕೊಡಿ, FC ಮಾಡ್ಕೊಡ್ಬಿಡೋಣ. ಓಕೆ. ಅಂಡ್ ಡೀಸೆಲ್ ವೆಹಿಕಲ್ ಅಲ್ವಾ ಸರ್ ಇದು? ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಯಾಕಂದ್ರೆ ದೊಡ್ಡ ಲಗೇಜ್ ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ನಿಮಗೆ. ಅದರಲ್ಲೂ ಕೂಡ VDI ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. 2,35,000 ಸರ್. 2,15,000 ಆಸ್ ಇಟ್ ಈಸ್ ಕಂಡೀಷನ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ. 2,30 ಕೊಟ್ರೆ FC ಮಾಡ್ಕೊಡ್ತೀವಿ. FC ಮಾಡಿಸಿ ಕೊಡ್ತೀರಾ? ಅಂಡ್ ಅದೇ ತರ ಇಲ್ಲೊಂದು ರೆನಾಲ್ಟ್ ಗಾಡಿ ಇದೆ, ಹೇಳಿ ಸರ್ ಡೀಟೇಲ್ಸ್. 2013 ಮಾಡಲು. ಓಕೆ. ಸಿಂಗಲ್ ಓನರ್, 85 PS. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಗಾಡಿ ಇದು. ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,30,000 ಮಾಡ್ಬಿಡಿ ಸರ್. ಫೈನಲ್ 4,30,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 85 PS ಸರ್. ಇದು 2013 ಮಾಡಲ. ಸಿಂಗಲ್ ಓನರ್. 13 ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು 13 ಸಿಂಗಲ್ ಓನರ್ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಬಂದ್ಬಿಡಿ ಸರ್ 98 ಚೇಂಜ್ ಓಡಿದೆ ಸರ್. ಇದು ಸೊ 85 PS ಅಂದ್ರೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. RXL ಡೀಸೆಲ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಏನ್ ಹೇಳಿ ಸರ್ ಪ್ರೈಸ್? ಫೈನಲ್ ಸರ್ 4,30,000 ಫೈನಲ್ ಮಾಡ್ಬಿಡಿ ಸರ್. 4,30,000 ಫೈನಲ್ ಮಾಡ್ಬಿಡಿ ಸರ್. ಅಂಡ್ ಅದೇ ತರ ಇಲ್ಲೊಂದು ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ 2011 ಮಾಡಲು. ಇದು ಪೆಟ್ರೋಲ್. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಇದು ಕೂಡ 2 ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಅಪಾಲ್ಸರಿ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಓಕೆ ಸರ್. ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಬಂದ್ಬಿಟ್ಟು 3,85,000 ಮಾಡ್ಬಿಡಿ ಸರ್. ಇದು 3,85,000 ಫೈನಲ್. ಹೌದು. ಸೊ ನೋ ಬಾರ್ಗಿಂಗ್ 3,85,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಹೋಂಡಾ ಸಿಟಿನ. 1434 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಅಂಡ್ ಅದೇ ತರ ಸೆಲೆರಿಯೋ VXI ಆಟೋ ಗೇರ್ ಶಿಫ್ಟ್ ಗಾಡಿ. ಹೇಳಿ ಸರ್ ಡೀಟೇಲ್ಸ್. 2014 ಮಾಡಲು. ಓಕೆ. ಸಿಂಗಲ್ ಓನರ್ ಆಟೋಮೆಟಿಕ್ ಸರ್. ಇದು 14 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ. ಗಾಡಿ ಮೊದಲು ಕೆಳಗಡೆ ನಿಲ್ಸಿದ್ವಿ ಅಂತ ಗಲೀಜ್ ಇದೆ, ಮಾಡಿ ಕೊಡ್ತೀವಿ ಸರ್. 3,05,000 ಕೊಟ್ಬಿಡಿ ಸರ್. 3,05,000 ಫೈನಲ್ ಮಾಡ್ಬಿಡಿ ಸರ್. ಅಂಡ್ ಅದೇ ತರ ಇಲ್ಲೊಂದು ವೆಹಿಕಲ್ ಪೆಟ್ರೋಲ್ ಸರ್. ಇದು ಸ್ಪೋರ್ಟ್ಸ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಬಂಪರ್ ಟಚ್ ಅಪ್ ಮಾಡಬೇಕು. ಆಸಿಟೀಸ್ ಅಂದ್ರೆ 245 ಕೊಟ್ಬಿಡಿ ಸರ್. 2,45,000 ಫೈನಲ್. 275 ಕೊಟ್ರೆ ನಾವೇ ಕ್ಲಿಯರ್ ರೆಡಿ ಮಾಡ್ಕೊಟ್ಬಿಡ್ತೀವಿ ನಿಮಗೆ. ಓಕೆ. ಸೊ ಇಲ್ಲೊಂದು ರೆನಾಲ್ಟ್ ಡಸ್ಟರ್ ಇದೆ. ಯಾವ ಸರ್ ಇದೆ? 85 PS 110 ಸರ್. ಇದು 110 PS 2012 ಮಾಡಲು. ಓಕೆ. ಓನರ್ ಮಾತ್ರ 4 ಓನರ್ ಆಗಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಟಾಪ್ ಅಂಡ್ ಮಾಡಲು. ಟಾಪ್ ಎಂಡ್ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಎಲ್ಲ ಬರುತ್ತೆ. ಟಾಪ್ ಅಂಡ್ ಮಾಡಲು ಗಾಡಿ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ.
ಸರ್ ಇದೊಂದು ಶಿಫ್ಟ್ ರೇಟಲ್ಲಿ ಕೊಟ್ಬಿಡೋಣ ಸರ್. ಓಕೆ, ಈ ಗಾಡಿ 3,15,000 ರೂಪಾಯಿ ಕೊಟ್ಬಿಡೋಣ. ಬರೀ 3,15,000ಕ್ಕೆ ನಿಮ್ಗೆ ಡಸ್ಟರ್ ಫೈನಲ್ ಡಸ್ಟರ್ ಕೊಟ್ಬಿಡೋಣ. ಡಸ್ಟರ್. ಓಕೆ, ಅಂಡ್ ನೆಕ್ಸ್ಟ್ ಯಾವ ಗಾಡಿ ಸರ್? ಸರ್ ಇದು ನೆಕ್ಸ್ಟ್ ಬಂದು ರಿಡ್ಜ್. ಓಕೆ, 2009 ಮಾಡಲು, ಸೆಕೆಂಡ್ ಓನರ್, LXi. ಓಕೆ, AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಗಾಡಿ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಇದು ಬಂದು 2,35,000 ರೂಪಾಯಿ ಕೊಟ್ಬಿಡೋಣ. ಬರೀ 2,35,000 ಫೈನಲ್. ಇದು ಸರ್ ಏನಿದೆಯಾ? ಯಾವ ಸರ್ ಮಾಡಲಿದು? 2013 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, ಸ್ಪೋರ್ಟ್ಸ್ 13 ಸಿಂಗಲ್ ಓನರ್, ಸ್ಪೋರ್ಟ್ಸ್ ವರ್ಷನ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಓಕೆ, ಎಲ್ಲ ಬರುತ್ತೆ. ಒಂದು ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಸರ್ 2,25,000 ರೂಪಾಯಿ ಕೊಟ್ಬಿಡೋಣ. ಬರೀ 2,25,000ಕ್ಕೆ ಫೈನಲ್. ರೂಪಾಯಿ ಕೊಟ್ಬಿಡೋಣ. ಸ್ಯಾಂಟ್ರಾ ಜಿಂಗ್ ಮಾಡಲು, 2007 ಮಾಡಲು, ಸೆಕೆಂಡ್ ಓನರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ಮೈದಾನದಲ್ಲಿ ನಿಲ್ಸಿರೋದ್ರಿಂದ ಧೂಳು ಕುಂತ್ಕೊಂಡು ಗಾಡಿ ಹಿಂಗ್ ಕಾಣಿಸುತ್ತೆ ಅಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಇದೆ. ಓಕೆ, 7 ಮಾಡಲು, ಸೆಕೆಂಡ್ ಓನರ್, FC ಲ್ಯಾಪ್ಸ್ ಆಗಿದೆ. ವಿತ್ FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀವಿ. 1,65,000 ರೂಪಾಯಿ ಫೈನಲ್ ಆಗುತ್ತೆ. 1,65,000ಕ್ಕೆ ನಿಮ್ಗೆ ಜಿಂಗ್ ಸಿಗ್ತೈತೆ. ಅದು ಜಿಂಗು, ಅದು ಕೂಡ ಇದು ಪೆಟ್ರೋಲ್ ವೆಹಿಕಲ್. ಸ್ಯಾಂಟ್ರೋ ಜಿಂಗು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ಅದೇ ತರ ಇಲ್ಲಿ ಒಂದು ರಿಡ್ಜ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2013 ಮಾಡಲು. ಓಕೆ, VDI ಗಾಡಿ. ಓಕೆ, ಗಾಡಿ ಚೆನ್ನಾಗಿದೆ ಸರ್, ರೆಡ್ ಕಲರ್. ಓಕೆ, ಓನರ್ ಮಾತ್ರ 4 ಓನರ್ ಆಗಿದ್ದಾರೆ. ಓಕೆ ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 2,75,000 ರೂಪಾಯಿ ಕೊಟ್ಬಿಡೋಣ. ಬರೀ 2,75,000ಕ್ಕೆ ನಿಮ್ಗೆ ರಿಡ್ಜ್. ಅದು ಕೂಡ ಡೀಸೆಲ್ ವೆಹಿಕಲ್. ಸೊ ಅದು ಕೂಡ ಡೀಸೆಲ್ ವೆಹಿಕಲ್. ನಿಮ್ಗೆ ಬರೀ 2,75,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ಹಣ ಇದು ಯಾವ್ದು ಮಾಡ್ಲಿದು? ಸರ್ 13 ಮಾಡಲು, 2013. ಓಕೆ, ಕೆಲವರು ಲೋ ಬಜೆಟ್ ಅಲ್ಲಿ ಗಾಡಿ ಇದೆಯಾ, ಲೋ ಬಜೆಟ್ ಅಲ್ಲಿ ಗಾಡಿ ಇದೆಯಾ ಅಂತ ಕಾಲ್ ಮಾಡ್ತಾರೆ. ಸ್ಪಾರ್ಕ್ ಇದೆ ನೋಡಿ ಸರ್, 2011 ಮಾಡಲು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಸಣ್ಣ ಫ್ಯಾಮಿಲಿಗೆ. 2 ವೀಲರ್ ಬಜೆಟ್ ಗಿಂತ ಕಮ್ಮಿ ಕೊಡೋಣ ಸರ್. ಬರೀ 95,000 ರೂಪಾಯಿ ಕೊಡೋಣ ಸರ್. ಬರೀ 95,000 ರೂಪಾಯಿ. ನಿಮ್ ಚಾನಲ್ ಕಡೆಯಿಂದ ಬಂದು 90,000 ರೂಪಾಯಿ ಕೊಡೋಣ. 90,000ಕ್ಕೆ ಫೈನಲ್. 90,000 ರೂಪಾಯಿ ಫೈನಲ್ ಮಾಡ್ಕೊಳ್ಳಿ. ಲೆದರ್ ಇಂಟೀರಿಯರ್ಸ್, AC ಬರುತ್ತೆ. ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ, ಅಂಡ್ ಇದು ಎಷ್ಟು ಸ್ಟಾರ್ ಇದೆಯಾ ಸರ್? ಇದು A-Star 11 ಮಾಡಲು. ಓಕೆ, 2011 ಮಾಡಲು. VXi AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಗಾಡಿ ತುಂಬ ಚೆನ್ನಾಗಿದೆ. ಓನರ್ ಮಾತ್ರ 6 ಓನರ್ ಆಗಿದ್ದಾರೆ. ಇದು ಬಂದು ಫೈನಲ್ ಟು ಫೈನಲ್ 1,45,000 ರೂಪಾಯಿ ಕೊಟ್ಬಿಡ್ತಾರೆ ಕಸ್ಟಮರು. ಗಾಡಿ ತುಂಬ ಚೆನ್ನಾಗಿದೆ. ಇಂಟೀರಿಯರ್, ಲೆದರ್ ಸೀಟ್ಸು, ಸಿಸ್ಟಮ್ ಎಲ್ಲ ಇದೆ ಸರ್. ಬರೀ 1,45,000ಕ್ಕೆ ನಿಮಗೆ A-Star ಸಿಗ್ತೈತೆ, ನೋಡ್ತಾ ಇರ್ಬೋದು. ಅಂಡ್ ಅದೇ ತರ ಇದು ಇನೋವಾ ಇದೆಯಾ ಸರ್? ಇದು ಸರ್ ಇನೋವಾ ಅಂತಾರೆ ಕಸ್ಟಮರ್. ಇವತ್ತು ಬೆಳಿಗ್ಗೆ ಬಿಟ್ಟು ಹೋಗಿದ್ದಾರೆ ಪಾರ್ಕಿಂಗ್ ಸೇಲ್ ಅಂದ್ಬಿಟ್ಟು. ಓಕೆ, 2009 ಮಾಡಲು, ಸೆಕೆಂಡ್ ಓನರ್, 2 ಲಕ್ಷ ರನ್ನಿಂಗ್ ಆಗಿದೆ. V ವರ್ಷನ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ಕಸ್ಟಮರು 6,40,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 6,40,000ಕ್ಕೆ ನಿಮಗೆ ಟೊಯೋಟಾ ಇನೋವಾ ಸಿಗ್ತೈತೆ ಸರ್. ಇದು ಯಾವ ಸರ್ ಮಾಡಲಿದು? 2009 ಮಾಡಲು. 2009 ಮಾಡಲು, 9 ಮಾಡಲು, ಸೆಕೆಂಡ್ ಓನರ್. ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಬರೀ 6,40,000 ರೂಪಾಯಿ. 6,40,000ಕ್ಕೆ ನಿಮಗೆ ಫೈನಲ್. ಬೇಕು ಅಂದ್ರೆ ಇನ್ನೂ ಒಂದು 5,000 ರೂಪಾಯಿ ಕಡಿಮೆ ಮಾಡಿಸಿ ಕೊಡ್ತೀರಾ? 6,35,000 ರೂಪಾಯಿ ಕೊಡ್ಸೋಣ. ಓಕೆ, ಸೊ ಟಾಟಾ ಮಾಂಜಾ ಹುಡುಕೋರ್ಗೆ ಮಾಂಜಾ ಇದೆ. ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ಗಾಡಿ, 10 ಮಾಡಲು, ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಕಸ್ಟಮರ್ ನೋಡಿದ್ರು ಬ್ಲಾಕ್ ಅನ್ಕೊಂತಾರೆ. ಇದು ಬ್ಲಾಕ್ ಗಾಡಿ ಅಲ್ಲ, ಬ್ಲೂ ಕಲರ್ ಗಾಡಿ. ಓಕೆ, ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಎಲ್ಲೂ ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಇದು ಬಂದು ಕಸ್ಟಮರ್ 2,30,000 ಹೇಳ್ತಾ ಇದ್ದಾರೆ ಸರ್. ಒಂದು 2,05,000 ರೂಪಾಯಿ ಮಾಡಿಸ್ಕೊಡೋಣ. ಬರೀ 2,05,000ಕ್ಕೆ ಫೈನಲ್. 2,05,000 ರೂಪಾಯಿ ಮಾಡಿಸ್ಕೊಡೋಣ ಸರ್. ಡೀಸೆಲ್ ಸರ್? ಇದು ಡೀಸೆಲ್ ಗಾಡಿ ಸರ್, ಒಳ್ಳೆ ಮೈಲೇಜ್ ಗಾಡಿ. ಅಂಡ್ ಅದೇ ತರ ಇಲ್ಲೊಂದು ಮಿಟ್ಸುಬಿಷಿ ಇದೆಯಾ ಸರ್? ಇದು ಲ್ಯಾನ್ಸರ್. ಇದು ಓಕೆ, ಲ್ಯಾನ್ಸರ್ 2006 ಮಾಡಲು. ಓಕೆ, ಡೀಸೆಲ್ ಗಾಡಿ, ಟಾಪ್ ಎಂಡ್. ಓಕೆ, ಇದರಲ್ಲಿ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು ಕಸ್ಟಮರು 1,60,000 ಹೇಳ್ತಾ ಇದ್ದಾರೆ. 1,40,000 ರೂಪಾಯಿ ಮಾಡಿಸ್ಕೊಡೋಣ ಸರ್. ಈ ಗಾಡಿನ 1,40,000ಕ್ಕೆ ಫೈನಲ್. 40,000 ರೂಪಾಯಿಗೆ ಕಸ್ಟಮರ್ ಹತ್ರ ನಾವು ಮಾಡಿಸ್ಕೊಡೋಣ ಸರ್. ಸೊ ನೋಡ್ತಾ ಇರ್ಬೋದು, ಲ್ಯಾನ್ಸರ್ ಹುಡುಕೋರ್ಗೆ ನಿಮ್ಗೆ ಒಂದು ಆಪ್ಷನ್ ಇದೆ. ಅಂಡ್ ಅದೇ ತರ ಇದು ಹುಂಡೈ ಎಕ್ಸೆಂಟ್ ಇದೆಯಾ ಸರ್? ಇದು ಅಸೆಂಟ್ ಆಗಿದೆ. ಓಕೆ, ಅಸೆಂಟ್ ಸೇಲ್ ಆಗಿದೆ. ಅಂಡ್ ಇದು SX4 ಇದೆಯಾ ಸರ್? SX4 ಸೇಲ್ ಆಗಿದೆ. ಅಂಡ್ ಅದು ಕೂಡ ಸೇಲ್ ಆಗಿದೆ. ಸೊ ಎಲ್ಲ ಗಾಡಿಗಳು ಸೇಲ್ ಆಗಿದೆ.
ಆ್ಯಂಡ್ ನೋಡ್ತಾ ಇರ್ಬೋದು ಇದೇ ಥರ ರೆಗ್ಯುಲರ್ ಆಗಿ ನಿಮಗೆ ಕಾರ್ಸ್ದು ಟವೇರಾ ಹುಡುಕ್ತಾ ಇರೋರಿದ್ರೆ ಓಕೆ ಟವೇರಾ 7 ಸೀಟರ್ ಸರ್ ಇದು 7 ಸೀಟರ್ ಗಾಡಿ ತುಂಬಾ ಚೆನ್ನಾಗಿದೆ. ಟರ್ಬೋ ಮಾಡಲ್ ಬಂದು 2009 ಸಿಂಗಲ್ ಓನರ್ ಒರಿಜಿನಾಲಿಟಿ ಇದೆ ಗಾಡಿ. ಓಕೆ ಒರಿಜಿನಾಲಿಟಿ ಇದೆ 2009 ಸಿಂಗಲ್ ಓನರ್ ಟವೇರಾ. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕಸ್ಟಮರ್ ಬಂದು 3,75,000 ರೂಪಾಯಿ ಕೊಟ್ಬಿಡ್ತಾರೆ. ಓಕೆ ನಿಮ್ಮ ಚಾನಲ್ ಕಡೆಯಿಂದ ಅಂದ್ರೆ ಇನ್ನೊಂದು 5,000 ರೂಪಾಯಿ ಹೆಚ್ಚು ಕಡಿಮೆ ಮಾಡಿಸಿ ಕೊಟ್ಬಿಡ್ತಾರೆ ಖಂಡಿತ. ಮಾಡಲು i10 ಗ್ರ್ಯಾಂಡ್ 2014 ಮಾಡಲು. ಕಲರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಡೀಸೆಲ್ ಪೆಟ್ರೋಲಾ ಸರ್? ಇದು ಪೆಟ್ರೋಲ್ ಗಾಡಿ. ಓಕೆ ಸ್ಪೋರ್ಟ್ಸ್ ವೆಹಿಕಲ್. ಓಕೆ ಎಷ್ಟು ಚೆನ್ನಾಗಿದೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ. 57,000 ಕಿಲೋಮೀಟರ್ ರನ್ ಆಗಿದೆ. ಪುಷ್ ಬಟನ್ನು, ಔಟ್ಲುಕ್ ಒಂದು ಸ್ವಲ್ಪ ಬಂಪರ್ ಒಂದು ಸ್ಕ್ರಾಚಸ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ ಸರ್. ಇದು ಬಂದು 3,55,000 ರೂಪಾಯಿ ಕೊಟ್ಬಿಡ್ತಾರೆ. ಓಕೆ ಸರ್ 3,55,000 ಫೈನಲ್. 3,55,000 ರೂಪಾಯಿ ಕೊಟ್ಬಿಡೋಣ.